ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಎಕ್ಸಾಮ್ ಪ್ರಿಪ್ರೇಷನಿಗೆ ಹಳೆ ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಗ್ರಾಮ ಪಂಚಾಯಿತಿಯ ಲೆಕ್ಕಪತ್ರಗಳಲ್ಲಿ ಇಂಗ್ಲಿಷ್ ಭಾಷೆ ಬಳಸಲು ಯಾರ ಅನುಮತಿ ಪಡೆಯಬೇಕು? ಆಪ್ಷನ್ಸ್: ಸರ್ಕಾರ, ಕಾರ್ಯನಿರ್ವಹಣಾಧಿಕಾರಿ, ತಾಲೂಕು ಪಂಚಾಯಿತಿ, ಕಂದಾಯ ಇಲಾಖೆ. ಉತ್ತರ: ಕಾರ್ಯನಿರ್ವಹಣಾಧಿಕಾರಿ. ನೆಕ್ಸ್ಟ್ ಕ್ವಶನ್. ಯಾವ ಪಂಚಾಯಿತಿ ಕಾರ್ಖಾನೆ ಪ್ರದೇಶದಲ್ಲಿ ತೆರಿಗೆಗಳ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಬಹುದು? ಆಪ್ಷನ್ಸ್: ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಯಾವುದೂ ಅಲ್ಲ. ಉತ್ತರ: ಗ್ರಾಮ ಪಂಚಾಯಿತಿ. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿ ರು 1500ಗಳನ್ನು ವಜಾ ಮಾಡುವ ತೀರ್ಮಾನಿಸಿದಲ್ಲಿ ಆಗ ಅದು ಇವರ ಪೂರ್ವಾನುಮೋದನೆಯನ್ನು ಪಡೆಯಬೇಕು. ಆಪ್ಷನ್ಸ್: ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಸರ್ಕಾರ, ಕೇಂದ್ರ ಸರ್ಕಾರ. ಉತ್ತರ: ತಾಲೂಕು ಪಂಚಾಯಿತಿ. ತಾಲೂಕು ಪಂಚಾಯಿತಿಯು ಗ್ರಾಮ ಪಂಚಾಯಿತಿಯ ನಂತರ ಬರುವಂತಹ ಸ್ಥಾನವಾಗಿದೆ. ಆದ್ದರಿಂದ ಉನ್ನತ ಮಟ್ಟದ ಅನುಮತಿಯ ಪಡೆಯಬೇಕಾಗುತ್ತದೆ. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿ ಬಿಲ್ಲುಗಳನ್ನು ತಯಾರಿಸುವವರು ಯಾರು? ಆಪ್ಷನ್ಸ್: ಕಾರ್ಯದರ್ಶಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯನಿರ್ವಾಹಕ ಅಧಿಕಾರಿ, ಮೇಲಿನ ಎಲ್ಲವೂ. ಉತ್ತರ: ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಮುಂದಿನ ಪ್ರಶ್ನೆ. 1993ರ ಅಧಿನಿಯಮದ 55ನೇ ಪ್ರಕರಣದ ಪ್ರಕಾರ ಗ್ರಾಮ ಪಂಚಾಯಿತಿಯು ಸಭೆಯ ನಡಾವಳಿಗಳನ್ನು ಕೆಳಕಂಡ ಅವಧಿ ಒಳಗಾಗಿ ಸೂಚನಾ ಫಲಕದ ಮೇಲೆ ಪ್ರದರ್ಶಿಸಬೇಕು. ಆಪ್ಷನ್ಸ್: 4 ದಿನದೊಳಗೆ, 2 ದಿನದೊಳಗೆ, 5 ದಿನದೊಳಗೆ, 3 ದಿನದೊಳಗೆ. ಉತ್ತರ: 3 ದಿನದೊಳಗೆ. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ ರಸೀದಿ ಪುಸ್ತಕಗಳು ಯಾರ ವಶದಲ್ಲಿರುತ್ತದೆ? ಆಪ್ಷನ್ಸ್: PDO, ಕಾರ್ಯದರ್ಶಿ, ಸಹಾಯಕ ಲೆಕ್ಕಾಧಿಕಾರಿ, ಅಸಿಸ್ಟೆಂಟ್ ಕಮಿಷನರ್. ಉತ್ತರ: ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ. ದಿನವಹಿ ವಸೂಲಾತಿ ಪುಸ್ತಕ ಯಾರ ವಶದಲ್ಲಿರುತ್ತದೆ? ಆಪ್ಷನ್ಸ್: ಕಾರ್ಯದರ್ಶಿ, ಬಿಲ್ ಕಲೆಕ್ಟರ್, PDO, ಸಹಾಯಕ ಲೆಕ್ಕಾಧಿಕಾರಿ. ಉತ್ತರ: ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ ಸಾಮಾನ್ಯ ರಸೀದಿ ನಮೂನೆ ಸಂಖ್ಯೆ ಯಾವುದು? ಆಪ್ಷನ್ಸ್: 3, 5, 6, 8. ಉತ್ತರ: 3. ಮುಂದಿನ ಪ್ರಶ್ನೆ. ನಗದು ಸ್ವೀಕೃತಿ ಮತ್ತು ರವಾನೆ ಪುಸ್ತಕವನ್ನು ನಿರ್ವಹಿಸುವವರು ಯಾರು? ಆಪ್ಷನ್ಸ್: ಸಹಾಯಕ ಕಾರ್ಯದರ್ಶಿ, ಕಾರ್ಯದರ್ಶಿ, ಬಿಲ್ ಕಲೆಕ್ಟರ್, PDO. ಉತ್ತರ: ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ. ಗ್ರಂಥಾಲಯ ಪುಸ್ತಕಗಳ ಭರ್ತಿ ಮತ್ತು ದಾಸ್ತಾನು ಪರೀಕ್ಷೆಯನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಬೇಕು? ಆಪ್ಷನ್ಸ್: 1 ವರ್ಷಕ್ಕೆ, 2 ವರ್ಷಕ್ಕೆ, 3 ವರ್ಷಕ್ಕೆ, 4 ವರ್ಷಕ್ಕೆ. ಉತ್ತರ: 1 ವರ್ಷಕ್ಕೆ. ಮುಂದಿನ ಪ್ರಶ್ನೆ. ಲೆಕ್ಕ ಪರಿಶೋಧನಾ ಸಮಿತಿಯು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು? ಆಪ್ಷನ್ಸ್: 2, 4 ತಿಂಗಳಿಗೆ, 3 ತಿಂಗಳಿಗೆ, 10 ತಿಂಗಳಿಗೆ. ಉತ್ತರ: 3 ತಿಂಗಳಿಗೆ. ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ ಲೆಕ್ಕ ಪರಿಶೋಧನಾ ವರದಿಯ ಮೇಲೆ ಕೈಗೊಂಡ ಕ್ರಮದ ಬಗ್ಗೆ ಕಾರ್ಯದರ್ಶಿಯು ಎಷ್ಟು ದಿನದೊಳಗೆ ಪಾಲನಾ ವರದಿಯನ್ನು ಗ್ರಾಮ ಪಂಚಾಯಿತಿ ಮುಂದೆ ಮಂಡಿಸಬೇಕು? ಆಪ್ಷನ್ಸ್: 5 ತಿಂಗಳು, 4 ತಿಂಗಳು, 3 ತಿಂಗಳು, 1 ತಿಂಗಳು. ಉತ್ತರ: 3 ತಿಂಗಳು. ಮುಂದಿನ ಪ್ರಶ್ನೆ. ಸ್ಥಳೀಯ ಲೆಕ್ಕ ಪರಿಶೋಧನಾ ವೃತ್ತದ ಸಹಾಯಕ ನಿಯಂತ್ರಕರು ಲೆಕ್ಕ ಪರಿಶೋಧನಾ ಮುಕ್ತಾಯವಾದ ಎಷ್ಟು ದಿನದೊಳಗೆ ವರದಿಯನ್ನು ಗ್ರಾಮ ಪಂಚಾಯಿತಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗೆ ಕಳುಹಿಸಿಕೊಡಬೇಕು? ಆಪ್ಷನ್ಸ್: 2 ತಿಂಗಳು, 1 ತಿಂಗಳು, 3 ತಿಂಗಳು, ಮೇಲಿನ ಎಲ್ಲವೂ. ಉತ್ತರ: 3 ತಿಂಗಳು. ವರದಿಯನ್ನು ಗ್ರಾಮ ಪಂಚಾಯಿತಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗೆ 3 ತಿಂಗಳೊಳಗೆ ಕಳುಹಿಸಿಕೊಡಬೇಕು. ಮುಂದಿನ ಪ್ರಶ್ನೆ. 1949ರ ನವೆಂಬರ್ 26ರಂದು ರೂಪಿತಗೊಂಡ ಭಾರತದ ಗಣರಾಜ್ಯದ ಸಂವಿಧಾನವು ಒಳಗೊಂಡ ವಿಭಾಗಗಳು ಎಷ್ಟು? ಆಪ್ಷನ್ಸ್: 22, 21, 20, 19. ಉತ್ತರ: 22. ಮುಂದಿನ ಪ್ರಶ್ನೆ. ಭಾರತದ ಸಂವಿಧಾನ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ಸ್: ನೆಹರು, JB ಕೃಪಲಾನಿ, BR ಅಂಬೇಡ್ಕರ್, AV ಅಯ್ಯರ್. ಉತ್ತರ: JB ಕೃಪಲಾನಿ. ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನದ ಒಂದು ಲಕ್ಷಣವೆಂದರೆ? ಆಪ್ಷನ್ಸ್: ಅದು ಒಂದು ಧಾರ್ಮಿಕ ರಾಷ್ಟ್ರ, ಅದು ಒಂದು ಜಾತ್ಯತೀತ ರಾಷ್ಟ್ರ, ಅದು ಒಂದು ಬಂಡವಾಳ ರಾಷ್ಟ್ರ, ಅದು ಒಂದು ಸರ್ವಾಧಿಕಾರ ರಾಷ್ಟ್ರ. ಉತ್ತರ: ಅದು ಒಂದು ಜಾತ್ಯತೀತ ರಾಷ್ಟ್ರ. ಮುಂದಿನ ಪ್ರಶ್ನೆ. ಭಾರತದ ಸಂವಿಧಾನವು ಯಾವ ರಾಷ್ಟ್ರ ಸಂವಿಧಾನ ಮಾದರಿಯನ್ನು ಅಳವಡಿಸಿಕೊಂಡಿದೆ? ಆಪ್ಷನ್ಸ್: ಅಮೇರಿಕಾ, ಬ್ರಿಟನ್, ಕೆನಡಾ, ಫ್ರಾನ್ಸ್.
ಉತ್ತರ ಬ್ರಿಟನ್. ಸಂವಿಧಾನದ ಅಂತಿಮ ರೂಪವು ಅನೇಕ ಇತರ ಸಮಕಾಲೀನ ಸಂವಿಧಾನಗಳ ಬೇರೆ ಬೇರೆ ತತ್ವಗಳಿಗೆ ಋಣಿಯಾಗಿದೆ. ಬ್ರಿಟನ್ ಸಂವಿಧಾನದಿಂದ ಸರ್ಕಾರದ ಸಂಸದೀಯ ಸ್ವರೂಪ, ಏಕಸ್ವಾಮ್ಯ ಪೌರತ್ವ, ನ್ಯಾಯದ ಪ್ರಭುತ್ವ, ಸಭಾಧ್ಯಕ್ಷರ ಮತ್ತವರ ಪಾತ್ರ, ಶಾಸನ ರಚನೆಯ ವಿಧಾನ, ನ್ಯಾಯ ನಿರ್ಧರಿಸುವ ಕಾರ್ಯವಿಧಾನ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯು ವಿಧಿಸುವ ವಾಹನ ತೆರಿಗೆ ಯಾವ ವಾಹನಗಳಿಗೆ ಸಂಬಂಧಿಸಿದೆ? ಆಪ್ಷನ್ಸ್: ಮೋಟಾರ್ ವಾಹನಗಳನ್ನು ಹೊರತುಪಡಿಸಿ ಇತರ ವಾಹನಗಳ ಮೇಲಿನ ತೆರಿಗೆ, ಟ್ರ್ಯಾಕ್ಟರ್ಗಳ ಮೇಲಿನ ತೆರಿಗೆ, ಮೋಟಾರ್ ವಾಹನಗಳ ಮೇಲಿನ ತೆರಿಗೆ, ಎಲ್ಲ ವಿಧದ ವಾಹನಗಳ ಮೇಲಿನ ತೆರಿಗೆ. ಉತ್ತರ: ಮೋಟಾರ್ ವಾಹನಗಳನ್ನು ಹೊರತುಪಡಿಸಿ ಇತರ ವಾಹನಗಳ ಮೇಲಿನ ತೆರಿಗೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡವರ ಪೂರ್ವಾನುಮೋದನೆ ಇಲ್ಲದೆಯೇ ಗ್ರಾಮ ಪಂಚಾಯಿತಿಗೆ ಅನುಮೋದಿಸಲಾದ ಅನುದಾನಗಳಲ್ಲಿ 10% ಕಡಿತ ಮಾಡಬಹುದು. ಆಪ್ಷನ್ಸ್: ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರು. ಉತ್ತರ: ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿ ಬಜೆಟ್ ಅನ್ನು ಸಿದ್ಧಪಡಿಸಿ ಮಂಡಿಸುವವರು ಯಾರು? ಕಾರ್ಯನಿರ್ವಹಣಾ ಅಧಿಕಾರಿ, ಅಧ್ಯಕ್ಷರು, ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕ ಪರಿಶೋಧನಾ ಮತ್ತು ಯೋಜನಾ ಸಮಿತಿ. ಉತ್ತರ: ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಕ್ರೋಢೀಕರಿಸಿದ ಲೆಕ್ಕ ಪರಿಶೋಧನಾ ವರದಿಯನ್ನು ಯಾರ ಮುಂದೆ ಇಡಲಾಗುತ್ತದೆ? ಆಪ್ಷನ್ಸ್: ತಾಲೂಕು ಪಂಚಾಯಿತಿ, ರಾಜ್ಯ ವಿಧಾನಸಭೆಯ 2 ಸದನಗಳ ಮುಂದೆ, ಜಿಲ್ಲಾ ಪಂಚಾಯಿತಿ, ವಿಧಾನಸಭೆ. ಉತ್ತರ: ರಾಜ್ಯ ವಿಧಾನಸಭೆಯ 2 ಸದನಗಳ ಮುಂದೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡವರು ಪ್ರಮಾಣೀಕರಿಸಿದ ನಂತರವೇ ಜಿಲ್ಲಾ ಪಂಚಾಯಿತಿಯ ಬಜೆಟನ್ನು ಅನುಮೋದಿತವಾಗಿದೆ ಎಂದು ಭಾವಿಸಲಾಗುತ್ತದೆ. ಆಪ್ಷನ್ಸ್: ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಮುಖ್ಯ ಲೆಕ್ಕಾಧಿಕಾರಿ, ರಾಜ್ಯ ಸರ್ಕಾರ, ಹಣಕಾಸು ಆಯೋಗ, ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ. ಉತ್ತರ: ರಾಜ್ಯ ಸರ್ಕಾರ. ಮುಂದಿನ ಪ್ರಶ್ನೆ, 1 ಲಕ್ಷದಷ್ಟು ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕಿನ ತಾಲೂಕು ಪಂಚಾಯಿತಿಯಲ್ಲಿ ಇರಬಹುದಾದ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಸ್: 10, 9, 7, 11. ಉತ್ತರ: 11 ಸದಸ್ಯರು. ಮುಂದಿನ ಪ್ರಶ್ನೆ, 5/1 ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಕೆಳಕಂಡ ಕ್ರಮದ ಮೂಲಕ ತಾಲೂಕು ಪಂಚಾಯಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗುತ್ತದೆ. ಆಪ್ಷನ್ಸ್: ಸರದಿ ಕ್ರಮದಲ್ಲಿ, ನಾಮನಿರ್ದೇಶನ, ಚುನಾವಣೆ, ಪ್ರತಿನಿಯೋಜನೆ. ಉತ್ತರ: ಸರದಿ ಕ್ರಮದಲ್ಲಿ. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು? ಆಪ್ಷನ್ಸ್: 20 ತಿಂಗಳು, 30 ತಿಂಗಳು, 3 ವರ್ಷ, 5 ವರ್ಷ. ಉತ್ತರ: 20 ತಿಂಗಳು. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಮೊದಲ ಸಭೆಯ ದಿನಾಂಕವನ್ನು ನಿಶ್ಚಯಗೊಳಿಸುವವರು ಯಾರು? ಆಪ್ಷನ್ಸ್: ಉಪವಿಭಾಗಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರು. ಉತ್ತರ: ಉಪವಿಭಾಗಾಧಿಕಾರಿಗಳು. ಮುಂದಿನ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಸರ್ವ ಸದಸ್ಯರ ಸಭೆಯಲ್ಲಿ ಸಮಾನ ಮತಗಳು ಬಂದ ಸಂದರ್ಭದಲ್ಲಿ ನಿರ್ಣಾಯಕ ಮತವನ್ನು ಯಾರು ಚಲಾಯಿಸುತ್ತಾರೆ? ಆಪ್ಷನ್ಸ್: ವಿರೋಧ ಪಕ್ಷದ ನಾಯಕರು, ಆಡಳಿತ ಪಕ್ಷದ ನಾಯಕರು, ಸಭೆಯ ಅಧ್ಯಕ್ಷತೆಯ ವಹಿಸಿರುವ ಸದಸ್ಯರು, ಜಿಲ್ಲಾ ಪಂಚಾಯಿತಿಯ ಹಿರಿಯ ಸದಸ್ಯರು. ಉತ್ತರ: ಸಭೆಯ ಅಧ್ಯಕ್ಷತೆ ವಹಿಸಿರುವ ಸದಸ್ಯರು. ಮುಂದಿನ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಯು ಕೆಳಕಂಡವರ ದರ್ಜೆಯ ಸಮ? ಆಪ್ಷನ್ಸ್: ತಹಶೀಲ್ದಾರರ ದರ್ಜೆ, ಉಪವಿಭಾಗಾಧಿಕಾರಿ ದರ್ಜೆ, ಕ್ಷೇತ್ರ ಅಭಿವೃದ್ಧಿ ಅಧಿಕಾರಿ ದರ್ಜೆಗೆ, ಸಹಾಯಕ ನಿರ್ದೇಶಕರ ದರ್ಜೆಗೆ. ಉತ್ತರ: ಉಪವಿಭಾಗಾಧಿಕಾರಿ ದರ್ಜೆಗೆ. ಮುಂದಿನ ಪ್ರಶ್ನೆ, 232ನೇ ಪ್ರಕರಣದ ಪ್ರಕಾರ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಈ ಕೆಳಕಂಡದ್ದನ್ನು ತನಿಖೆ ಮಾಡುವ ಹಾಗೂ ಮೇಲ್ವಿಚಾರಣೆ ಮಾಡುವ ಅಧಿಕಾರ ಇರುತ್ತದೆ. ಆಪ್ಷನ್ಸ್: ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್, ಪಟ್ಟಣ ಪಂಚಾಯತ್, ಜಿಲ್ಲಾ ಪಂಚಾಯತ್. ಉತ್ತರ: ಗ್ರಾಮ ಪಂಚಾಯತ್. ಮುಂದಿನ ಪ್ರಶ್ನೆ, ಕೆಳಕಂಡ ಪ್ರಕರಣದ ಪ್ರಕಾರ ಜಿಲ್ಲಾ ಪಂಚಾಯಿತಿಯು ಗ್ರಾಮ ಪಂಚಾಯಿತಿಯನ್ನು ವಿಸರ್ಜಿಸಬಹುದಾಗಿದೆ. ಆಪ್ಷನ್ಸ್: ಪ್ರಕರಣ
267, ಪ್ರಕರಣ 265, ಪ್ರಕರಣ 266, ಪ್ರಕರಣ 268. ಉತ್ತರ ಪ್ರಕರಣ 268. ಮುಂದಿನ ಪ್ರಶ್ನೆ, ಯಾರು ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ? ಆಪ್ಷನ್ಸ್: ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ನಗರ ಪಾಲಿಕೆ ಮತ್ತು ಮುನ್ಸಿಪಲ್ ಕೌನ್ಸಿಲ್ ಮೇಯರ್ ಅಥವಾ ಅಧ್ಯಕ್ಷರು. ಉತ್ತರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಮುಂದಿನ ಪ್ರಶ್ನೆ, ಈ ಕೆಳಗಿನದನ್ನು ಸಿದ್ಧಪಡಿಸುವುದು ಜಿಲ್ಲಾ ಯೋಜನಾ ಸಮಿತಿಯ ಜವಾಬ್ದಾರಿಯಾಗಿರುತ್ತದೆ. ಆಪ್ಷನ್ಸ್: ಜಿಲ್ಲಾ ಪಂಚಾಯತ್ ಯೋಜನೆ, ಜಿಲ್ಲಾ ಅಭಿವೃದ್ಧಿ ಕರಡು ಯೋಜನೆ, ಯಥಾದೃಷ್ಟಿ ಯೋಜನೆ, ಮಧ್ಯವಧಿ ಯೋಜನೆಗಳು. ಉತ್ತರ ಜಿಲ್ಲಾ ಅಭಿವೃದ್ಧಿ ಕರಡು ಯೋಜನೆ. ಮುಂದಿನ ಪ್ರಶ್ನೆ, ಪ್ರಕರಣ 310(a)(3) ಪ್ರಕಾರ ರಾಜ್ಯ ಪಂಚಾಯತ್ ಮಂಡಳಿಯು ಕೆಳಕಂಡ ಅವಧಿಗಳಿಗೊಮ್ಮೆ ಸಭೆ ಸೇರಬೇಕು. ಆಪ್ಷನ್ಸ್: 3 ವರ್ಷಗಳಿಗೊಮ್ಮೆ, ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ, ತಿಂಗಳಿಗೊಮ್ಮೆ. ಉತ್ತರ ವರ್ಷಕ್ಕೊಮ್ಮೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪಂಚಾಯತ್ನಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಇರುತ್ತದೆ. ಆಪ್ಷನ್ಸ್: ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್. ಉತ್ತರ ಜಿಲ್ಲಾ ಪಂಚಾಯತ್. ಮುಂದಿನ ಪ್ರಶ್ನೆ, ಮುಖ್ಯ ಲೆಕ್ಕಾಧಿಕಾರಿಯು ಜಿಲ್ಲಾ ಪಂಚಾಯತಿಗೆ ಕೆಳಕಂಡ ವಿಷಯಗಳಿಗೆ ಸಂಬಂಧಿಸಿದಂತೆ ಸಲಹೆ ನೀಡುತ್ತಾರೆ. ಆಪ್ಷನ್ಸ್: ಆಡಳಿತ, ಸಿಬ್ಬಂದಿ, ಹಣಕಾಸು, ಯೋಜನಾ ಪ್ರಕ್ರಿಯೆ. ಉತ್ತರ ಹಣಕಾಸು. ಮುಂದಿನ ಪ್ರಶ್ನೆ, 1993ರ ಅಧಿನಿಯಮದ 212ನೇ ಪ್ರಕರಣದ ಅನ್ವಯ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯು ಆಪ್ಷನ್ಸ್: ಋಣ ತೀರಿಕೆ ನಿಧಿ ಹೊಂದಿರುತ್ತಾರೆ, ಗ್ರಾಮ ಪಂಚಾಯತ್ ನಿಧಿ ಹೊಂದಿರುತ್ತಾರೆ, ಕಲ್ಯಾಣ ನಿಧಿ ಹೊಂದಿರುತ್ತಾರೆ, ನೈಸರ್ಗಿಕ ವಿಪತ್ತು ನಿಧಿ ಹೊಂದಿರುತ್ತಾರೆ. ಉತ್ತರ ಗ್ರಾಮ ಪಂಚಾಯತ್ ನಿಧಿ ಹೊಂದಿರುತ್ತಾರೆ. ಮುಂದಿನ ಪ್ರಶ್ನೆ, ಜಿಲ್ಲಾ ಪಂಚಾಯತ್ ಪ್ರದೇಶವನ್ನು ಗ್ರಾಮ ಪಂಚಾಯಿತಿ ಎಂದು ಘೋಷಿಸುವ ಅಧಿಕಾರ ಇವರಿಗಿದೆ. ಆಪ್ಷನ್ಸ್: ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗೆ, ಜಿಲ್ಲಾಧಿಕಾರಿಗೆ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ, ಉಪವಿಭಾಗಾಧಿಕಾರಿಗೆ. ಉತ್ತರ ಜಿಲ್ಲಾಧಿಕಾರಿಗೆ. ಮುಂದಿನ ಪ್ರಶ್ನೆ, ಆಶ್ರಯ ಯೋಜನೆ ಅಡಿಯಲ್ಲಿನ ಸೌಲಭ್ಯಗಳು ಯಾವುದಕ್ಕೆ ಸಂಬಂಧಿಸಿವೆ? ಆಪ್ಷನ್ಸ್: ವೃದ್ಧಾಪ್ಯ ವಸತಿಗಳು, ಗೃಹ ಸೌಲಭ್ಯ, ಶೈಕ್ಷಣಿಕ ವಿದ್ಯಾರ್ಥಿ ವೇತನೆ, ಆಶ್ರಯಹೀನರಿಗೆ ಪಿಂಚಣಿ. ಉತ್ತರ ಗೃಹ ಸೌಲಭ್ಯ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳನ್ನು 1993ರ ಅಧಿನಿಯಮದ ಕೆಳಕಂಡ ಪ್ರಕರಣದ ಅನ್ವಯ ರಚಿಸಲಾಗಿದೆ. ಆಪ್ಷನ್ಸ್: ಪ್ರಕರಣ 61, ಪ್ರಕರಣ 51, ಪ್ರಕರಣ 62, ಪ್ರಕರಣ 58. ಉತ್ತರ ಪ್ರಕರಣ 61. ಮುಂದಿನ ಪ್ರಶ್ನೆ, ಗ್ರಾಮ ಸ್ವರಾಜ್ ಯೋಜನೆಯು ಯಾವಾಗಿನಿಂದ ಜಾರಿಗೆ ಬಂತು? ಆಪ್ಷನ್ಸ್: 2006 ಅಕ್ಟೋಬರ್ 22ರಿಂದ, 2006 ಜುಲೈ 24ರಿಂದ, 2006 ಅಕ್ಟೋಬರ್ 2ರಿಂದ, 2006 ನವೆಂಬರ್ 1ರಿಂದ. ಉತ್ತರ 2006 ಅಕ್ಟೋಬರ್ 22ರಿಂದ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಸದಸ್ಯರು ಈ ಕೆಳಗಿನವರಿಗೆ ಬರೆದುಕೊಡುವ ಮೂಲಕ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಬಹುದು. ಆಪ್ಷನ್ಸ್: ತಹಶೀಲ್ದಾರರಿಗೆ, ಉಪವಿಭಾಗಾಧಿಕಾರಿಗೆ, ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ. ಉತ್ತರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಆಡಳಿತಾತ್ಮಕ ಸಮಿತಿ ಅಥವಾ ಆಡಳಿತ ಅಧಿಕಾರಿಯ ಅಧಿಕಾರ ಅವಧಿ ಎಷ್ಟಕ್ಕೆ ಇರುವುದಿಲ್ಲ? ಆಪ್ಷನ್ಸ್: 9 ತಿಂಗಳು, 11 ತಿಂಗಳು, 6 ತಿಂಗಳು, 3 ತಿಂಗಳು. ಉತ್ತರ 6 ತಿಂಗಳು. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಚುನಾವಣೆಗಳನ್ನು ಈ ಕೆಳಗಿನ ಯಾವ ಆಧಾರದ ಪ್ರಕಾರ ನಡೆಸುತ್ತಾರೆ? ಆಪ್ಷನ್ಸ್: ಪಕ್ಷದ ಆಧಾರ, ಪಕ್ಷದ ಆಧಾರವಿಲ್ಲದೆ, ನಾಮಕರಣದ ಪ್ರಕಾರ, ಪಕ್ಷದ ಸಂಕೇತಗಳನ್ನು ಆಧರಿಸಿ. ಉತ್ತರ ಪಕ್ಷದ ಆಧಾರವಿಲ್ಲದೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಚುನಾವಣೆಯನ್ನು ಕೆಳಕಂಡ ಅವಧಿಯೊಳಗೆ ನಡೆಸತಕ್ಕದ್ದು. ಆಪ್ಷನ್ಸ್: 2 ತಿಂಗಳು, 45 ದಿನಗಳು, 20 ದಿನಗಳು, 1 ತಿಂಗಳು. ಉತ್ತರ 1 ತಿಂಗಳು. ಮುಂದಿನ ಪ್ರಶ್ನೆ, ಕೆಳಗೆ ತಿಳಿಸಿರುವಷ್ಟು ಸದಸ್ಯರು ಲಿಖಿತದ ಮೂಲಕ ಮನವಿ ಮಾಡಿಕೊಂಡಾಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ವಿಶೇಷ ಸಭೆಯನ್ನು
ಕರೆಯಬಹುದು. ಆಪ್ಷನ್ಸ್: ಒಟ್ಟು ಸದಸ್ಯರ 1/3 ಕಡಿಮೆ ಇಲ್ಲದಷ್ಟು, ಒಟ್ಟು ಸದಸ್ಯರ 2/3 ಕಡಿಮೆ ಇಲ್ಲದಷ್ಟು, ಒಟ್ಟು ಸದಸ್ಯರ ಅರ್ಧಕ್ಕೆ ಕಡಿಮೆ ಇಲ್ಲದಷ್ಟು, ಒಟ್ಟು ಸದಸ್ಯರ 1/4 ಕಡಿಮೆ ಇಲ್ಲದಷ್ಟು. ಉತ್ತರ: ಒಟ್ಟು ಸದಸ್ಯರ 1/3 ಕಡಿಮೆ ಇಲ್ಲದಷ್ಟು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಹೀಗೆ ಕರೆಯುತ್ತಾರೆ. ಆಪ್ಷನ್ಸ್: ಕಾರ್ಯಾತ್ಮಕ ಮುಖ್ಯಸ್ಥರು, ಕಾರ್ಯನಿರ್ವಹಣಾ ಮುಖ್ಯಸ್ಥರು, ಕಾರ್ಯನಿರ್ವಾಹಕರು, ಶಾಸನ ನಾಯಕ. ಉತ್ತರ: ಕಾರ್ಯನಿರ್ವಹಣಾ ಮುಖ್ಯಸ್ಥರು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಭೆಯ ಕೋರಂ ಅಗತ್ಯ ಸದಸ್ಯರ ಸಂಖ್ಯೆ. ಆಪ್ಷನ್ಸ್: 1/4, ಒಟ್ಟು ಸದಸ್ಯರ ಅರ್ಧದಷ್ಟು, 1/3, 5/1. ಉತ್ತರ: ಒಟ್ಟು ಸದಸ್ಯರ ಅರ್ಧದಷ್ಟು. ಮುಂದಿನ ಪ್ರಶ್ನೆ: 1993ರ ಅಧಿನಿಯಮದ 3A ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ. ಆಪ್ಷನ್ಸ್: ವಾರ್ಡ್ ಸಭೆ, ಗ್ರಾಮ ಸಭೆ, ಗ್ರಾಮ ಪಂಚಾಯಿತಿ ರಚನೆ, ಸ್ಥಾಯಿ ಸಮಿತಿಗಳ ರಚನೆ. ಉತ್ತರ: ಗ್ರಾಮ ಸಭೆ. ಮುಂದಿನ ಪ್ರಶ್ನೆ: ಪ್ರಾಥಮಿಕ ಶಿಕ್ಷಣಕ್ಕೆ ಎಲ್ಲ ಮಕ್ಕಳು ಸೇರಿಕೊಂಡಿದ್ದಾರೆ ಹಾಗೂ ಎಲ್ಲ ಮಕ್ಕಳಿಗೂ ರೋಗ ನಿರೋಧಕ ಚುಚ್ಚುಮದ್ದು ನೀಡಿಕೆಯಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಯಾರ ಕಾರ್ಯವಾಗಿದೆ. ಆಪ್ಷನ್ಸ್: ಗ್ರಾಮ ಪಂಚಾಯಿತಿಯ ನಿಯಂತ್ರಕ ಕಾರ್ಯಗಳಲ್ಲೊಂದಾಗಿದೆ, ಗ್ರಾಮ ಪಂಚಾಯಿತಿಯ ಶಿಸ್ತಿನ ಕಾರ್ಯಗಳಲ್ಲೊಂದಾಗಿದೆ, ಗ್ರಾಮ ಪಂಚಾಯಿತಿಯ ನಿರ್ಬಂಧಕ ಕಾರ್ಯಗಳಲ್ಲೊಂದಾಗಿದೆ, ಗ್ರಾಮ ಪಂಚಾಯಿತಿಯ ನ್ಯಾಯಿಕ ಕಾರ್ಯಗಳಲ್ಲೊಂದಾಗಿದೆ. ಉತ್ತರ: ಗ್ರಾಮ ಪಂಚಾಯಿತಿಯ ನಿರ್ಬಂಧಕ ಕಾರ್ಯಗಳಲ್ಲೊಂದಾಗಿದೆ. ಮುಂದಿನ ಪ್ರಶ್ನೆ: ವಾರ್ಡ್ ಸಭೆಗಳನ್ನು ಎಷ್ಟು ಅವಧಿಗಳಿಗೊಮ್ಮೆ ನಡೆಸಲಾಗುತ್ತದೆ. ಆಪ್ಷನ್ಸ್: 4 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, 1 ವರ್ಷಕ್ಕೊಮ್ಮೆ. ಉತ್ತರ: 6 ತಿಂಗಳಿಗೊಮ್ಮೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.